ಒಂದು ಕಾಡಿನಲ್ಲಿ ಸಿಂಹ ಮತ್ತು ಆನೆಯು ಅತ್ಯಂತ ಉತ್ತಮ ಸ್ನೇಹಿತರು. ಆದರೆ ಒಂದು ದಿನ ಸಿಂಹ ತನ್ನ ಶಕ್ತಿಯ ಬಗ್ಗೆ ಅಹಂಕಾರ ಪಟ್ಟುಕೊಂಡಿತು. ನಾನು ಕಾಡಿನ ರಾಜನು, ನನ್ನಂತೆ ಬಲಿಷ್ಠನು ಯಾರೂ ಇಲ್ಲ ಎಂದು ಸಿಂಹ ಗರ್ಭದಿಂದ ಹೇಳಿತು. ಆನೆ ಸ್ವಲ್ಪ ನಗಿತು, ನೀವು ಬಲಿಷ್ಠರಾಗಿರಬಹುದು, ಆದರೆ ನಾನು ಕೂಡ ದೊಡ್ಡವನು. ಸ್ನೇಹಿತನಾಗಿ ನಾವು ಹೋರಾಡುವುದಿಲ್ಲ. ಆದರೆ ಸಿಂಹ ತನ್ನ ಅಹಂಕಾರವನ್ನು ತೊರೆಯಲಿಲ್ಲ. ಅದು ಆನೆಗೆ ಸವಾಲು ಹಾಕಿತು, ನೋಡು ನಾನು ಎಷ್ಟು ಬಲಿಷ್ಠನಾಗಿದ್ದೇನೆ ಎಂದು ಒಂದು ದೊಡ್ಡ ಮರದ ಶಾಖೆಯನ್ನು ಬಲದಿಂದ ಬಿಚ್ಚಿತು. ಆನೆ ಚುರುಕು ಹೊಡೆದು, ನೀವು ಶಕ್ತಿಯುಳ್ಳವನು ಎಂದು ಒಪ್ಪುತ್ತೇನೆ. ಆದರೆ ಬಲವಂತಿಕೆಗಿಂತ ಬುದ್ಧಿಯು ಮುಖ್ಯ. ಬುದ್ಧಿಯಿಂದ ಯಾವುದೇ ಸಮಸ್ಯೆಯನ್ನು ಸುಲಭವಾಗಿ ಪರಿಹರಿಸಬಹುದು. ಸಿಂಹ ಬುದ್ಧಿವಂತಿಕೆ ಬಗ್ಗೆ ಕೆಳಗೆ ಅರ್ಥೈಸಲು ಆನೆ ಒಳ್ಳೆಯ ಉದಾಹರಣೆ ನೀಡಿತು. ನೀವು ಬಲಶಾಲಿಯಾಗಿರಬಹುದು, ಆದರೆ ನೀವು ಬುದ್ಧಿಯುಳ್ಳ ಶಕ್ತಿ ಬಳಸಿದರೆ ನೀವು ಇನ್ನೂ ಶ್ರೇಷ್ಠರಾಗಬಹುದು, ಆನೆ ತಿಳಿಸಿತು. ಆ ದಿನದಿಂದ ಸಿಂಹ ತನ್ನ ಅಹಂಕಾರವನ್ನು ತೊರೆಯಿತು ಮತ್ತು ಬುದ್ಧಿವಂತಿಕೆಯ ಮಹತ್ವವನ್ನು ತಿಳಿದುಕೊಂಡಿತು. ಸ್ನೇಹಿತರೆಲ್ಲರೂ ಹರ್ಷದಿಂದ ಜೀವನವನ್ನು ಸಾಗಿಸಿದರು. ಈ ಕಥೆಯು ನಮಗೆ ಬೋಧಿಸುವುದು ಏನೆಂದರೆ, ಬಲವಂತಿಕೆಯಷ್ಟೆಲ್ಲ ಮುಖ್ಯವಲ್ಲ, ಬುದ್ಧಿಯು ಮತ್ತು ಸ್ನೇಹವು ಹೆಚ್ಚು ಮುಖ್ಯವಾಗಿವೆ. ಒಬ್ಬರ ಮೇಲೆ ದರ್ಪಪಡುವ ಬದಲು ಬುದ್ಧಿಯುಳ್ಳ ಮಾರ್ಗವನ್ನು ಬಳಸಬೇಕು, ಹಾಗಾದರೆ ಯಶಸ್ಸು ನಮಗೆ ಲಭ್ಯವಾಗುವುದು. Please subscribe for more such stories and interesting AI videos. Thank you.